ಏ ಥು ಬೇವರ್ಸಿ ಪೊಲೀಸ್ ಅಂಕಲ್ ಪೊಲೀಸ್ ಆಂಟಿ. ಓ ಮೈ ಗಾಡ್, ನನ್ನ ಡಾಲ್ಮೋರು ನಿಂತ್ಕೊಂಡು ಒಂದು ತಿಂಗಳಾಯಿತು ಕರೆಕ್ಟಾಗಿ. ಎಷ್ಟು ಧೂಳೈತೆ ಯಪ್ಪ, ಒಂದು ತಿಂಗಳಿಂದ ಗಾಡಿ ತೆಗ್ದೇ ಇಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಬೇಜಾರು ಮಾಡ್ಕೊಬೇಡ ಡಾರ್ಲಿಂಗ್, ತೆಗಿತೀನಿ ಆದಷ್ಟು ಬೇಗ. ರೈಡ್ ಹೋಗೋಣ. ಸದ್ಯಕ್ಕೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ಆ ಗಾಡಿ ತೆಗಿಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಆ ಗಾಡೀಲಿ ಡೈಲಿ ಆಫೀಸ್ಗೂ ಓಡಾಡೋಕ್ಕಾಗಲ್ಲ ನಾನು. ತುಂಬ ಕಷ್ಟ ಆಗುತ್ತೆ ಡೈಲಿ ಆ ಗಾಡೀಲಿ ಆಫೀಸ್ಗೆ ಓಡಾಡೋದು. ಇದೇ ಬೆಟರ್ ಆಫೀಸ್ಗೆಲ್ಲ ಓಡಾಡೋಕ್ಕೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕೇರ್ ಆಫ್ ಕರ್ನಾಡು ಮಾತಾಡ್ತಾ ಇದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ವಾಗತಂ ಸುಸ್ವಾಗತಂ. ಹೇಳಿ ಹೇಮಂತವ್ರೆ. ಹಲೋ. ಹೋಗ್ತಾ ಇದ್ದೀನಿ ಆಫೀಸ್ಗೆ. ಹೇಳಿ ಏನು ಸಮಾಚಾರ ಹೇಳಿ. ಹಲೋ ಮಚ್ಚ, ಇಲ್ಲಿ ನಿಮ್ಮ ಹುಡುಗಿ ಹೋಗ್ತಾಳು. ಇಲ್ಲಿ ನಿಮ್ಮ ಹುಡುಗಿ ಹೋಗ್ತಾಳು, ಏನು ಮಾಡ್ಲಿ ಹೇಳಿ ಬೇಗ. ಹಾಂ ನಿನ್ಗೆ ಯಾಕಿಂತ ಆಕ್ರೋಶ, ಯಾಕಿಂತ ಕೋಪ, ಯಾಕೆ ಆಕ್ರಂದನ? ಏನು ಮಾಡಕ್ಕಾಗಲ್ಲ, ಮನಸ್ಸಲ್ಲಿ ಐತೆ, ಕೋರ್ಸ್ಕೊಳಕ್ಕಾಗಲ್ಲ. ಇಷ್ಟು ದಿನ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು, ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು, ಏನು ಮಾಡಲು ಆಗದೆ ಎಲ್ಲವನ್ನು ಇಂಥ ಚಾನ್ಸ್ ಸಿಕ್ಕಿದ್ರೆ ಗುದ್ದು ಬಿಡು. ಬೇಕಾದ್ರೆ ಬೇಲ್ ರೆಡಿ ಮಾಡಿಸ್ತೀವೋ, ಇವತ್ತು ಒಂದು ಎಕರೆ ಹೊಲ ಓದಿಕೊಳ್ಳೋದಿಲ್ಲ. ಅಯ್ಯೋ ಎಷ್ಟು ಕೋಪ ಐತ ಮರಯ್ಯ. ಒಂದು ಎಕರೆ ಹೊಲ ಓದಿಕೊಳ್ಳೋ ತಿರ್ಗಾ ಒಳ್ಳೆ ನನಕ ಮಾಡಲ್ಲ, ನಾನೇ ಮದುವೆ ಆಗ್ತೀನಿ. ಸಣ್ಣ ಮುಟ್ಟಿದ್ರು ಅವಾಗ ಕೊಡ್ತೀನಿ ಅವಳಿಗೆ. ಓಹೋ ಹಿಂಗೆ ಯಾಕೆ ಇವರಿಬ್ರು ಫೈಟಿಂಗ್ ಮಾಡ್ತಾವ್ರೆ? ಹಾಯ್ ಅಂಕಲ್, ಪೊಲೀಸ್ ಅಂಕಲ್, ಪೊಲೀಸ್ ಆಂಟಿ. ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್. ಲೋ ಶಾಂತ, ಏನಾದರೂ ಒಂದು ಟಾಪಿಕ್ ಕೇಳೋ. ಏ ಥು ಬೇವರ್ಸಿ. ನಮ್ಮ ಎಷ್ಟೋ ಜನ ಮಿಡಲ್ ಕ್ಲಾಸ್ ಹುಡುಗರ ಜೀವನ ಹೆಂಗಾಗಿದೆ ಅಂದರೆ, ಈ ರೋಡ್ ಆದಂಗೆ ಆಗಿದೆ. ರೋಡ್ ಚೆನ್ನಾಗಿಲ್ಲ ಅಂತ ಗೊತ್ತು, ಆದರೂ ಡೈಲಿ ಓಡಾಡಬೇಕು, ಬಿಕಾಸ್ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶ. ಅದೇ ರೀತಿ ಮನೇಲಿ ಮರ್ಯಾದೆ ಇಲ್ಲ ಅಂತ ಗೊತ್ತು, ಆದರೂ ಮನೆಗೆ ಹೋಗ್ಬೇಕು ಡೈಲಿ. ನಾವೇನೇ ಸರ್ವಸ್ವನೇ ತ್ಯಾಗ ಮಾಡಿ ಮನೆಗೋಸ್ಕರನೇ ಎಲ್ಲ ಅಂತ ಮಾಡಿದ್ರು, ನೀನೇನು ಮಾಡಿಲ್ಲ ಅಂತಾರೆ ಅಂತಲೂ ಗೊತ್ತು, ಆದರೂ ನಮ್ಮ ಸರ್ವಸ್ವನೆಲ್ಲ ತ್ಯಾಗ ಮಾಡಿ ನಮ್ಮ ಸ್ವಾರ್ಥ ಏನು ಇಟ್ಕೊಂಡಂಗೆ ಮನೆಗೆ ಅಂತಲೇ ಮಾಡ್ತಾ ಇದ್ದೀವಿ. ನಮ್ಮ ಹುಡುಗರಿಗೆ ನಿಜವಾಗ್ಲೂ ಕಷ್ಟ ಅನ್ಸೋದು ಯಾವಾಗ ಗೊತ್ತಾ? ನೀನು ಸರ್ವಸ್ವನೆಲ್ಲ ತ್ಯಾಗ ಮಾಡಿ ಮನೆಯವ್ರಿಗೆ ಅಂತ ಏನೂ ನೀನು ಸ್ವಾರ್ಥ ಇಟ್ಕೊಂಡಲ್ಲೇ ಮನೆಯವ್ರಿಗೆ ಅಂತಲೇ ಎಲ್ಲ ಮಾಡಿದಾಗ ನಿನ್ನ ಶಕ್ತಿ ಮೀರಿ ನೀನು ನಮಗೋಸ್ಕರ ಏನು ಮಾಡಿದ್ಯಾ ಏನೂ ಮಾಡಿಲ್ಲ ಅಂದಾಗ ನಿಜವಾಗ್ಲೂ ಹೇಳ್ತೀನಲ್ಲ, ಬದುಕಿದ್ದು ಸತ್ತೋದಂಗೆ ಆಗುತ್ತೆ. ಅದನ್ನ ನೋವನ್ನ ಅವರು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಯಾರಿಗೂ ಅರ್ಥನೂ ಆಗಲ್ಲ. ಇಷ್ಟು ನನ್ಗನ್ಸಿದ್ದು, ಯಾರಿಗೆ ಏನನ್ಸುತ್ತೋ ಗೊತ್ತಿಲ್ಲ. ಹೆಲ್ಮೆಟೇ ಹಾಕೊಂಡಿಲ್ಲ ಹೆಣ್ಮಗು. ಹೆಲ್ಮೆಟ್ ಹಾಕೊಳಕ್ಕೆ ಏನು ನೋವು. ಹಿಂಗೆ ಸಿಗ್ನಲ್ ನಿಂತಿದ್ದಾಗ ಯಾವ್ದಾರೋ ಒಂದು ಹುಡುಗಿ ಓಡ್ಬಂದು, ಓ ನೀವು ಕೇರ್ ಆಫ್ ಕರ್ನಾಡು, ನಾನು ನಿಮ್ಮನ್ನು ಡೈಲಿ ವೀಡಿಯೋ ನೋಡ್ತೀನಿ, ಸಾರಿ ನಾನು ನಿಮ್ಮನ್ನು ಫಾಲೋ ಮಾಡ್ತಾಯಿದ್ದೀನಿ, ಡೈಲಿ ನಿಮ್ಮ ವೀಡಿಯೋಸ್ ನೋಡ್ತೀನಿ ಅಂದರೆ ನಮ್ಗೆ ಎಷ್ಟು ಖುಷಿ ಆಗಲ್ಲ ಹೇಳಿ ಈ ಜೀವಕ್ಕೆ. ಇವೆಲ್ಲ ಬರೀ ಕನಸೇ ಕಾಣಬೇಕಾ ಅಂತ ನಾನು. ರಿಯಾಲಿಟಿ ಆಗೋದೇ ಇಲ್ವ ಒಂದೂ. ಓ ಕರೆಕ್ಟ್, ಹಿಂಗೆಲ್ಲ ಅವ್ರು ಬಂದು ಮಾತಾಡಿಸ್ಬೇಕು ಅಂದರೆ ನಾವು ಪೆಟ್ರೋಲ್ ಫ್ರೀಯಾಗಿ ಕೊಡಬೇಕು, ಆಮೇಲೆ ರೈನ್ ಕೋಟ್ ಫ್ರೀಯಾಗಿ ಕೊಡಬೇಕು, ಹೆಲ್ಮೆಟ್ಸ್ ಫ್ರೀಯಾಗಿ ಕೊಡಬೇಕು, ಇವೆಲ್ಲ ಮಾಡಬೇಕಾ? ನಮ್ಗಂತವೆಲ್ಲ ಬರಲ್ವೇ? ಓ ಆಮೇಲೆ ಪಾದಯಾತ್ರೆ ಮಾಡಬೇಕು ಅನ್ಸುತ್ತೆ ಮೋಸ್ಟ್ಲಿ. ಇವೆಲ್ಲ ನಮಗೆ ಬರಲ್ವೇ? ನಾನು ಇನ್ಸ್ಟಾಗ್ರಾಮು ವೀಡಿಯೋಸ್ ರೀಚ್ ನೋಡಿ ನನಗನ್ಸಿದ್ದೇನಪ್ಪ ಅಂದರೆ, ಇವತ್ತು ನಮ್ಮ ಜನಕ್ಕೆ ಸೀರಿಯಸ್ಸಾಗಿ ಕಂಟೆಂಟ್ ಬೇಕಿಲ್ಲ, ಬರೀ ಕ್ರಿಂಜ್ ವೀಡಿಯೋಸು, ಆಮೇಲೆ ಕಾಂಟ್ರವರ್ಸಿ, ಈ ಜಗಳ ಆಡೋವು, ಆಮೇಲೆ ರೋಸ್ಟಿಂಗ್ ವೀಡಿಯೋಸು, ಈ ಥರದ್ದೇ ಬೇಕು ಅನ್ಸುತ್ತೆ. ಆಮೇಲೆ ಬಿಕ್ನಿ ಹಾಕೋರು, ಈ ಥರದ ಕಂಟೆಂಟೇ ಬೇಕು ಅನ್ಸುತ್ತೆ. ನಿಜವಾದ ಕಂಟೆಂಟ್ ಯಾರಿಗೂ ಅವಶ್ಯಕತೆ ಇಲ್ಲ. ನೋಡಿದ್ದೀನಿ ಸ್ವಲ್ಪ ಕ್ರಿಂಜ್ ವೀಡಿಯೋಸು ಮತ್ತು ಸ್ವಲ್ಪ ಜಗಳ ಆಗಿರೋ ವೀಡಿಯೋಸು, ಇದೆಲ್ಲ ನನ್ನ ಅಕೌಂಟಲ್ಲಿ ನಾನು ಪೋಸ್ಟ್ ಮಾಡಿದಾಗ ಇನ್ಸ್ಟಾದಲ್ಲಿ ಯಾವ ಲೆವೆಲಿಗೆ ವ್ಯೂಸ್ ಹೋಗುತ್ತೆ ಗೊತ್ತಾ? 15K 20K 500K ಈ ಲೆವೆಲ್ಗೆಲ್ಲ ವ್ಯೂಸ್ ಹೋಗುತ್ತೆ ಈ ಕ್ರಿಂಜ್ ಕಂಟೆಂಟ್ ಎಲ್ಲ ಮಾಡಿದಾಗ. ಹೋಗಿರೋ ಮಕ್ಕಳೇ ಇವನಿಗೆ. ಆದರೆ ಕಂಟೆಂಟ್ ಕೊಟ್ಟು ಯಾವ್ದಾದ್ರು ಜಾಗದ ಬಗ್ಗೆ ಹೇಳಿದಾಗ, ಏನೋ ಒಂದು ವಿಷಯದ ಬಗ್ಗೆ ಮಾತಾಡಿದಾಗ 2,000 3,000 ವ್ಯೂಸ್ ಎಲ್ಲ ನಿಂತು ಹೋಗುತ್ತೆ ಅಷ್ಟೇ. ಜನದ ಮೈಂಡು ಆಲ್ರೆಡಿ ಹಾಳಾಗ್ಬಿಟ್ಟಿದೆ. ನನಗೆ ಕ್ರಿಂಜೇ ಬೇಕು, ನನಗೆ ಕಾಂಟ್ರವರ್ಸಿನೇ ಬೇಕು, ನನಗೆ ಬೇರೆಯವ್ರನ್ನ ಹೀಯಾಳ್ಸೋ ಅಂದೇ ಬೇಕು, ನನಗೆ ಅದೇ ಇಷ್ಟ, ಈ ಲೆವೆಲಿಗೆ ಸೆಟ್ ಆಗಿಬಿಟ್ಟಿದೆ ಜನರ ಮೈಂಡ್ ಸೆಟ್ಟು. ಒಂದೊಳ್ಳೆ ಕಂಟೆಂಟು, ಒಂದೊಳ್ಳೆ ವಿಚಾರಕ್ಕೆ ಆ ಬ್ರೈನೇ ಸಪೋರ್ಟ್ ಮಾಡ್ತಾ ಇಲ್ಲ.